ತುಮಕೂರು ಅಬಕಾರಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಅಬಕಾರಿ ಡಿಸಿ 7 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದಂತಹ ಆರೋಪ ಕೇಳಿಬಂದಿದೆ. ವೈನ್ ಟವರ್ ಅನ್ನು ತಡೆಯೋದಕ್ಕೆ ಅಬಕಾರಿ ಡಿಸಿ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು ಎನ್ನುವ ಆರೋಪ ಕೇಳಿಬಂದಿದೆ. 1.5 ಲಕ್ಷ ರೂಪಾಯಿ ಮುಂಗಡ ಹಣ ನೀಡುವಂತೆ ಬೇಡಿಕೆ ಇಟ್ಟಿರುವ ಆರೋಪ ಕೇಳಿಬಂದಿದೆ. ಅಬಕಾರಿ ಡಿಸಿ ಭರತೇಶ್ ವಿರುದ್ಧ ಅಗ್ರಹಾರ ನಾಗರಾಜು ದೂರನ್ನ ದಾಖಲು ಮಾಡಿದ್ದಾರೆ. ಭರತೇಶ್ ವಿರುದ್ಧ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಜಿಲ್ಲೆಯಾದ್ಯಂತ ಅಬಕಾರಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜಿಲ್ಲೆಯ ಎಲ್ಲ ಅಬಕಾರಿ ಇನ್ಸ್ಪೆಕ್ಟರ್ಸ್ ಮೇಲೆ ತನಿಖೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ಜೆಟಿ ಅಗ್ರಹಾರ ನಾಗರಾಜು ಒತ್ತಾಯ ಮಾಡಿದ್ದಾರೆ. CL7, CL9, CL2 ಸನ್ನೂದದಾರರು ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸಾಕ್ಷಿ ಸಮೇತ ದೂರು ಕೊಟ್ಟಿರುವಂತಹ ಸಾಮಾಜಿಕ ಕಾರ್ಯಕರ್ತ ನಾಗರಾಜು $7 ಲಕ್ಷ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತೇಳಿ 7 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ರು. ಅದರೊಳಗೆ 1.5 ಲಕ್ಷ ಈಗ ಕೊಡೋದಕ್ಕೆ ಹೇಳಿದ್ರು. ಈಗ ಕೊಡೋದಕ್ಕೆ ಅಂತ ಹೇಳಿದಾಗ ಪ್ರಕರಣ ದಾಖಲಾಗುತ್ತೆ. ಈಗ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿ ಮಂಜುನಾಥ್ ಸಾಹೇಬರು ನೇತೃತ್ವದಲ್ಲಿ ಇಲಾಖೆ ದಾಳಿ ಮಾಡಿದ್ದಾರೆ. ಈಗ ರಾಜ್ಯಾದ್ಯಂತ ಇದೇ ಥರ ಆಗೋದು ಅಂತ ಒಂದು ಅಬಕಾರಿ ಡಿ ಸಿ ಭರತೇಶ್ ಅಂತೇಳಿ ಅಬಕಾರಿ ಡಿ ಸಿ ಅವರು ಡಿಮ್ಯಾಂಡ್ ಮಾಡಿತ್ತು. ಡಿಮ್ಯಾಂಡ್ ಮಾಡಿದ್ರು ಸರ್? ಅದರೊಳಗೆ ತಿಮ್ಮಾಪುರ್ಗೆ 10 ಲಕ್ಷ ಕೊಡಬೇಕು, ಮತ್ತು ಸರ್ಕಾರದ ಆಯುಕ್ತರಿಗೆ ದುಡ್ಡು ಕೊಡಬೇಕು. ಒಂದು ಪ್ಯಾಕೇಜ್ಗೆ CL7 ಮಾಡೋದಕ್ಕೆ 80 ಲಕ್ಷ ಪ್ಯಾಕೇಜ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಆಡಿಯೋದಲ್ಲಿ. ಆಡಿಯೋನ ನಾನೀಗ ಲೋಕಾಯುಕ್ತ ಇದರಲ್ಲಿರೋದ್ರಿಂದ ನಾನೀಗ ಸದ್ಯಕ್ಕೆ ಆಡಿಯೋ ಇದನ್ನು ಮಾಡೋದಕ್ಕಾಗಲ್ಲ. ನಾಳೆ ಏನು ಪ್ರಕರಣ ಈಗ ತನಿಖೆ ನಡೀತಿದೆ, ತನಿಖೆ ಮುಗಿದ ನಂತರ ನಾನು ಒಂದು ರಾಜ್ಯನೇ ಬೆಚ್ಚಿ ಬೀಳಂಥ ಸ್ಫೋಟಕವಾದ ಆಡಿಯೋ ಡಿ ಸಿ ಅವರು ಹೇಳಿರೋದು, ನಾನು ಹೇಳಿರೋದಲ್ಲ, ಡಿ ಸಿ ಅವರು ಹೇಳಿರೋದು, ಅಬಕಾರಿ ಡಿ ಸಿ ಅವರು ಹೇಳಿರೋದು. ರಾಜ್ಯ ಸರ್ಕಾರದಲ್ಲಿ ಭರತೇಶ್ ಅವರು ರಾಜ್ಯ ಸರ್ಕಾರದಲ್ಲಿ ಒಂದು CL7 ಅಬಕಾರಿ ಇಲಾಖೆಯಲ್ಲಿ ಒಂದು CL7 ಬಾರ್ ಅಂಡ್ ಬೋರ್ಡಿಂಗು ಲಾಡ್ಜಿಂಗ್ ಮಾಡೋದಕ್ಕೆ 80,000 ಪ್ಯಾಕೇಜ್ ಕೊಡಬೇಕು. ಆ ಪ್ಯಾಕೇಜಲ್ಲಿ ಇಂತಿಂಥವ್ರು ಅಂದರೆ ಮಿನಿಸ್ಟ್ರಿಗೆ ಇಷ್ಟು RB ತಿಮ್ಮಾಪುರ್ ಅಂತ ಹೆಸರು ಹೇಳಿದ್ದಾರೆ, ಹಿಂದೆ ಇದ್ದಂಥ ಸಚಿವರು ಹೆಸರು ಹೇಳಿದ್ದಾರೆ, ಮತ್ತು ಆಯುಕ್ತರ ಹೆಸರು ಹೇಳಿದ್ದಾರೆ, ಮತ್ತು ಇಲಾಖೆ ಡೆಪ್ಟಿ ಅವ್ರು ಕೊಡಬೇಕು, ಮತ್ತು ಎಲ್ಲ ಇನ್ಸ್ಪೆಕ್ಟರ್ಗಳಿಗೆ ಕೊಡಬೇಕು ಅನ್ನೋ ಮಾತನ್ನು ಆಡಿಯೋದೊಳಗೆ ಹೇಳಿದ್ದಾರೆ. ಈಗ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಿದೆ. ಈಗ ಇಲ್ಲಿಂದ ವರ್ಗಾವಣೆ ಆಗಿದೆ. ಅವರು ಬೆಂಗಳೂರು 1 ವರ್ಗಾವಣೆ ಆದರೂ ಈ ಥರ ಇಲ್ಲಿ ನಿಂತಿದೆ. ಸಂಬಂಧ ಪ್ರಕರಣದ ಘಟನೆ ನಡೆದ ಸ್ಥಳ ತುಮಕೂರು ಅಬಕಾರಿ ಡಿ ಸಿ ಆಫೀಸ್ ಆಗಿರೋದ್ರಿಂದ ಈಗ ಕೆಲಸ ಮಾಡ್ತಿದ್ರು. ಏನು ಫೋನ್ ಕಮ್ಯುನಿಕೇಶನ್ ಮಾಡಿದ್ರೆ ಫೋನ್ ಕಮ್ಯುನಿಕೇಶನ್ನು ಅವಾಗ ಅವರು ಇಲ್ಲೇ ಕಾರ್ಯನಿರ್ವಹಿಸ್ತಿದ್ದು. ಅವರು ಸುಮಾರು 1 ವಾರದಿಂದ ಅವರು ವರ್ಗಾವಣೆ ಆಗಿದ್ದಾರೆ. ಅಂದರೆ ತುಂಬ ಹಳೆ ಕೇಸ್ ಅಲ್ಲ, ಹೊಸ ಕೇಸೇ. ಇತ್ತೀಚಿಂದು ಇನ್ವೆಸ್ಟಿಗೇಷನ್ ಲೋಕಾಯುಕ್ತದಲ್ಲಿ ಹೆಂಗೆ ಅಂತಂದ್ರೆ ದಾಳಿ ಇದು ನಾವು ಪ್ರಕರಣ ದಾಖಲಾದಾಗ ಅದು ಯಾವಾಗ ಅವರು ಡಿಮ್ಯಾಂಡ್ ಮಾಡ್ತಾರೆ, ಯಾವಾಗ ಕೇಳ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. 1 ತಿಂಗಳಾಗಲಿ 2 ತಿಂಗಳಾಗಲಿ ವೆಯ್ಟ್ ಮಾಡ್ತಾರೆ. ಅದಾದ ನಂತರ ಅವರು ಪ್ರಕರಣ ಅವ್ರಿಗೇನು ತನಿಖೆ ಎಲ್ಲ ಸಂಪೂರ್ಣಗೊಂಡ ಮೇಲೆ ಅವರು ದಾಳಿ ಅಥವಾ ಇನ್ನಿತರ ಯಾವುದೇ ಕ್ರಮ ತಾಳ ಅಂಥದ್ದು. ಆ ಉದ್ದೇಶದಿಂದ ಈಗ ಇಲ್ಲಿ ಏನು ಅಬಕಾರಿ ಇಲಾಖೆ ದಾಳಿ ಮಾಡಿದರೆ ಇಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಮತ್ತೆ ತನಿಖೆ ಯಾವಾಗ ಕೊಟ್ಟಿದ್ರಿ? ಅವರು ಡಿಮ್ಯಾಂಡ್ ಯಾವಾಗ ಮಾಡಿದ್ರು? ಯಾವ ದಿನಾಂಕ ಮಾಡಿದ್ರು? ನಾನು ಅಪ್ಲೈ ಮಾಡಿ 12ನೇ ತಾರೀಕು ಅಪ್ಲೈ ಮಾಡಿ, ಯಾವ ತಿಂಗಳು? ತಿಂಗಳು 12ನೇ ತಾರೀಕು ಅಪ್ಲೈ ಮಾಡಿ ಜೂನು. ಅದು ಡಿಲೇ ಮಾಡ್ಕೊಂಡು, ಅದೇ ಲಂಚ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಅವರು ಡಿಲೇ ಮಾಡ್ಕೊಂಡು ಇಲ್ಲಿವರೆಗೂ ಡಿ ಸಿ ಇಲ್ಲೇ ಇದ್ರು. ಅವರು ಪ್ರೆಸೆಂಟ್ ಡಿ ಸಿ ಇಲ್ಲೇ ಇದ್ರು. ಅದರೊಳಗೆ ನಾನು ಇಲ್ಲಿವರೆಗೂ ಏನಾರು ಕೊಟ್ಟಿದ್ದೀರಾ ಹೆಂಗೆ ಅಂತ? ಇಲ್ಲ, ಈಗ ಕೊಡೋದಕ್ಕೆ ಅಂತಾನೆ ಬಂದಿದ್ದು. ಅದೇ ತನಿಖೆ ನಡೀತಿದೆ. ನಾನು ತನಿಖೆ ನಡೆದ ನಂತರ ಮತ್ತೆ ಆಡಿಯೋ ಸಮೇತ ತನಿಖೆ ನಡೆದ ನಂತರ ಆಡಿಯೋ ಸಮೇತ ನಿಮಗೆ ಆಡಿಯೋನು ಕೂಡ ಮಾಧ್ಯಮದ ಮೂಲಕ ಸರ್ಕಾರದ ಆಡಿಯೋ ಸರ್ಕಾರದ ಮೇಲೆ ಮಾಡಿರೋಂಥದ್ದು, ಸರ್ಕಾರಕ್ಕೆ ಎಷ್ಟೆಲ್ಲ ಕೊಡಬೇಕು ಅಂತ ಹೇಳಿರೋದನ್ನ ಆಡಿಯೋನ ಮಾಧ್ಯಮದ ಮೂಲಕ ನಾನು ಬಿಡುಗಡೆ ಮಾಡ್ತೀನಿ. ತನಿಖೆ ನಡೀತಿದೆ. ಒಂದಷ್ಟು ಇಷ್ಟನ್ನು ಹೇಳ್ಬೋದು. ನೆಕ್ಸ್ಟ್ ಮುಂದಿನ ನಾನು ಕೊಟ್ಟಿದ್ದೀರಾ ಇಲ್ವಾ ಅನ್ನೋದು ಅದನ್ನು ನಾನು ಈಗ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಿದೆ. ಇನ್ನೂ 1 ಅವರ್ ಆಗುತ್ತೆ. ನಾನು ಆಡಿಯೋ ಸಮೇತ ನಿಮಗೆ ಆಡಿಯೋನೇ ನಾನು ಅವ್ರಿಗೆ ಕೇಳಿ ಭರತೇಶ್ ಅವರೇ ಮಾತಾಡಿರೋಂಥ ಆಡಿಯೋ. ಮಿನಿಸ್ಟ್ರಿಗೆ ಇಷ್ಟು ಕೊಡಬೇಕು, ಕಮಿಷನರ್ಗೆ ಇಷ್ಟು ಕೊಡಬೇಕು, ಡೆಪ್ಯೂಟಿ ಅವ್ರಿಗೆ ಮತ್ತು ಇನ್ಸ್ಪೆಕ್ಟರ್ಗಳಿಗೆ ಇಷ್ಟು ಕೊಡಬೇಕು ಅನ್ನೋದನ್ನು, ಸರ್ಕಾರಕ್ಕೆ ಎಷ್ಟು ಕೊಡಬೇಕು ಅನ್ನೋದನ್ನು ಅವರೇ ಹೇಳಿದ್ದಾರೆ. ಆ ಆಡಿಯೋನ ನಿಮ್ಮ ಮಾಧ್ಯಮ ಸಹೋದ್ಯೋಗಿಗಳ ಮುಂದೆ ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.